ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತೇಳಿ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಎಲ್ಲಿಗಪ್ಪ ಹೊಂಟಿದ್ದೀರಿ ಲಗೇಜ್ ತೊಗೊಂಡು ಅಂತೇಳಿ ನೀವು ಅನ್ಕೊತಾ ಇರ್ಬೋದು. ಹೌದು ಫ್ರೆಂಡ್ಸ್, ಸಮ್ಮರ್ ಹಾಲಿಡೇಸ್ ಇತ್ತಲ್ವ, ಹಾಗಾಗಿ ನಮ್ಮ ಅಕ್ಕನೂರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಅಕ್ಕನೂರಿಗೆ ಹೋದ್ಮೇಲೆ ಯಾವ ಊರಿಗೆ ಹೋಗ್ತೀವಿ ಅಂತೇಳಿ ಮುಂದೆ ನೀವು ನೋಡ್ತೀರಾ. ಓಕೆನಾ, ಬನ್ನಿ. ಈಗ ಗಾಡಿ ಎಲ್ಲ ಬುಕ್ ಮಾಡಿದ್ರು ಫ್ರೆಂಡ್ಸ್, ಕಾರ್ ಬುಕ್ ಮಾಡಿದ್ರು, ಕಾರ್ ಬಂತು, ಹೋಗ್ತಾ ಇದ್ವಿ. ಈಗ ಯಶವಂತಪುರ ಟು ಬಾಗಲಕೋಟೆ. ಬೆಂಗಳೂರಿಂದ ಬಾಗಲಕೋಟೆಗೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಅಕ್ಕರ ಮನೆಗೆ ಹೋಗ್ತಾ ಇದ್ದೀವಿ ಲಗೇಜ್ ತೊಗೊಂಡು. ಅಷ್ಟರಲ್ಲಿ ನಮ್ಮ ಬಾವರು ಬಂದರು. ನಮ್ಮ ಬಾವರನ್ನು ಸಹ ಗಾಡಿ ಮೇಲೆ ಒಂದೆರಡು ಲಗೇಜ್ ತೊಗೊಂಡು ಹೋದರು. ನಾವು ಸ್ವಲ್ಪ ಮುಂದ್ಗಡೆ ಹೋಗಬೇಕು ಫ್ರೆಂಡ್ಸ್, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಬಾಗಲಕೋಟೆಯಲ್ಲಿ ನಮ್ಮ ಅಕ್ಕರ ಮನೆ ಇದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅಲ್ಲಿ ಬಂದ್ವಿ. ಬಂದ ತಕ್ಷಣ ರೆಡಿಯಾಗಿ ಮತ್ತೆ ಮುಂದೆ ನಮ್ಮ ಅತ್ತೆಮ್ಮನ ಊರಿಗೆ, ಅಂದರೆ ನಮ್ಮ ಮನೆಯವ್ರ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಫ್ರೆಂಡ್ಸ್ ರೆಡಿಯಾಗಿ. ಈಗ ಕೆರೂರಿಗೆ ಹೋಗ್ತಾ ಇದ್ದೀವಿ. ಓಕೆನಾ, ಈಗ ಬಾಗಲಕೋಟೆಯಿಂದ ಕೆರೂರಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಆ ಒಂದು ಕೆರೂರಲ್ಲಿ ದುರ್ಗಮ್ಮ ಮತ್ತು ದ್ಯಾಮಮ್ಮನ ದೇವಿದು ಜಾತ್ರೆ ಆಯಿತು ಫ್ರೆಂಡ್ಸ್. ಅವಾಗ ಹೋಗಿದ್ದಿಲ್ಲ, ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತೆ ರಿಟರ್ನ್ ಬರ್ತಾ ಇದ್ವಿ. ಅಲ್ಲಿ ಕೆರೂರಲ್ಲಿ ಸಂತೆ ನಡೆಯುತ್ತೆ ಫ್ರೆಂಡ್ಸ್, ಮಂಗಳವಾರ. ಹಾಗಾಗಿ ಅವತ್ತಿನ ದಿನ ಮಂಗಳವಾರ ಆಗಿರೋದ್ರಿಂದ ಸಂತೆ ನಡೀತಾ ಇತ್ತು. ಈಗ ಸಂತೆ ಯಾವ ರೀತಿ ನಡೀತಾ ಇದೆ ಇಲ್ಲಿ ನೋಡೋಣ ಬನ್ನಿ. ಓಕೆನಾ, ಅಂದರೆ ನಮ್ಮ ಬಾವಾರ್ದು ಅಂಗಡಿ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಬಾವಾರ್ದು ಕಿರಾಣಿ ಅಂಗಡಿ. ಅಲ್ಲಿ ನಮ್ಮ ಅಕ್ಕವರು ಮಗ ಬಾವರು ಎಲ್ಲಿಗೋ ಹೋಗಿದ್ರು. ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಮುಂದೆ ಬರ್ತಾ ಇದ್ದೀವಿ. ನಾವು ಮನೆ ಕಟ್ಸಿದ್ವಿ ಫ್ರೆಂಡ್ಸ್ ಕೆರೂರಲ್ಲಿ. ಆ ಒಂದು ಮನೆಯೂ ಸಹ ನೋಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಬನ್ನಿ ನೋಡೋಣ.
ನಮಸ್ಕಾರವನ್ನು ಮಾಡಿಕೊಂಡು ಮುಂದೆ ಇಲ್ಲಿ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಆವತ್ತಿನ ದಿನ ಸಂತೆ ಇರೋದ್ರಿಂದ ಭಾಳ ಗಲಾಟೆ ಇತ್ತು. ಹಾಗಾಗಿ ಇಲ್ಲಿ ಹಂಗೆ ಹಿಂಗೂ ಹೋದ್ವಿ. ನಾವು ಕಟ್ಸಿರುವಂಥ ಒಂದು ಮನೆ ಹತ್ರ ತುಂಬ ಖುಷಿ ಆಯಿತು. ಮಕ್ಕಳು ಮಾತ್ರ ತುಂಬ ಖುಷಿಪಟ್ಟರು ಫ್ರೆಂಡ್ಸ್. ನನಗೂ ಸಹ ನಮ್ಮ ಮನೆಯವ್ರಿಗೂ ಸಹ ತುಂಬ ಖುಷಿ ಆಯಿತು. ಕೆರೂರಲ್ಲಿ ಕಟ್ಸಿರುವಂಥ ಒಂದು ಸ್ವಂತ ಮನೆ, ನಮ್ಮ ಒಂದು ಸ್ವಂತ ಮನೆ ಅಂತಲೇ ಹೇಳ್ಬೋದು. ಏನು ಮಾಡೋದು ಫ್ರೆಂಡ್ಸ್, ಬಿಸ್ನೆಸ್ ಸಲುವಾಗಿ ಬೆಂಗಳೂರಿಗೆ ಬಂದಿರುವಂಥದ್ದು. ಅಮ್ಮ ಮೇಲೆ ಎಲ್ಲ ನೋಡ್ಬರೋಣ ಬಾ ಅಮ್ಮ ಅಂತೇಳಿ ಹೇಳಿದರು. ಹಾಗಾಗಿ ಮೇಲೇನೋ ಆಮೇಲೆ ಅಲ್ಲಿ ಮನೆಗೆ ಬಾಡಿಗೆ ಬಂದಿದ್ದಾರೆ ಫ್ರೆಂಡ್ಸ್, ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ಕೆಳಗಡೆ ಬಂದ್ವಿ. ತುಂಬ ಖುಷಿಯಾಯಿತು. ಈ ಒಂದು ಮನೆ ಮತ್ತು ಅಂಗಡಿನ ಓಪನಿಂಗ್ ಮಾಡಿರುವಂಥ ಒಂದು ವೀಡಿಯೋನ ನಮ್ಮ ಒಂದು ಚಾನಲ್ ಮೂಲಕ ನೀವು ನೋಡ್ಬೋದು. ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಅಲ್ಲಿ ನಾವು ಕಟ್ಸಿದ್ದೀವಲ್ವ ಅಂಗಡಿ ಮತ್ತು ಮನೇನ, ಅದ್ರ ಹಿಂದುಗಡೆ ಲಕ್ಷ್ಮೀ ದೇವಿ ಗುಡಿ ಇದೆ ಫ್ರೆಂಡ್ಸ್. ಅಲ್ಲಿನೂ ಸಹ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮತ್ತು ನಮ್ಮ ಅತ್ತಿಗೆ ಮನೆಗೆ ಅಂದರೆ ನಮ್ಮ ಅತ್ತಿಗೆ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಗುಡಿಗೆ ಹೋಗಿ ಲಕ್ಷ್ಮೀ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದನ್ನ ಮಾಡು, ಎಲ್ರೂ ಕಾಪಾಡು ತಾಯಿ ಅಂತ ಬೇಡ್ಕೊಂಡು ಮುಂದೆ ಬರ್ತಾಯಿದ್ವಿ. ಐಸ್ ಕ್ರೀಮ್ ತಿನ್ನೋಣ ಅನಿಸ್ತು ಫ್ರೆಂಡ್ಸ್. ಅಲ್ಲಿ ಐಸ್ ಕ್ರೀಮ್ನ ತೊಗೊಂಡು ತಿಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಂದರೆ ಕೆರೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಮುಂದೆ ಎಲ್ಲಿ ಹೋಗೋದಿತ್ತು ಅಂತಂದರೆ ಕಗಲ್ಗೊಂಬ, ಅಂದರೆ ಕೆರೂರಿಗೆ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅಂತ ಅಂದ್ಕೊಬೋದು. ಕಗಲ್ಗೊಂಬ ಅಂತೇಳಿ ನಮ್ಮ ಅತ್ತಿಗೆ ಊರು, ಅಲ್ಲಿಗೆ ಹೋಗಬೇಕಾಗಿತ್ತು. ಮತ್ತು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ವಿ. ಐಸ್ ಕ್ರೀಮ್ ತಿನ್ಕೊಂತ ಬಸ್ ಬಂತು. ಮಳೆನೂ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಅಂಥದ್ರಾಗ ಮತ್ತು ಬಸ್ ಹತ್ತಿದ್ವಿ. ಈಗ ಕಗಲ್ಗೊಂಬಕ್ಕೆ ಹೊಂಟಿವಿ, ಬನ್ನಿ. ಮಳೆಯನ್ನು ನಿಂತಿದ್ದಿಲ್ಲ ಫ್ರೆಂಡ್ಸು. ಹಂಗೆ ಹಿಂಗೆ ಕಗಲ್ಗೊಂಬ ಅಂದರೆ ನಮ್ಮ ಅತ್ತಿಗೆ ಊರಿಗೆ ಬಂದ್ವಿ. ಮನೇನೂ ತಲುಪಿದ್ವಿ. ಮಳೆಗೆ ಬಂದರೆ ನಾವು ಅಂತೇಳಿ ಹೇಳಿದರು. ಹ್ಞೂನ್ರಿ ಅತ್ತಿಗೆ ಅಂಥೇಳಿ ಅವ್ರನ್ನೆಲ್ಲ ಮಾತಾಡಿಸಿ ಮಂಡಾಳು ಕೊಟ್ಟರು. ಮಂಡಾಳೆಲ್ಲ ತಿಂದ್ವಿ. ಫಸ್ಟು ಪಾನಕ ಮಾಡಿಕೊಟ್ರು ಫ್ರೆಂಡ್ಸ್. ಜ್ಯೂಸ್ ಕೊಡಲಾ ಅಥವಾ ಮಜ್ಜಿಗೆ ಕೊಡಲಾ ಅಂತೇಳಿ ಹೇಳಿದರು. ನನಗೆ ಪಾನಕ ಮಾಡಿಕೊಡ್ರಿ ಅಂತೇಳಿ ಹೇಳಿದೆ. ಸ್ನ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಊಟ ಮಾಡು ಅಂತಂದು ಊಟ ಟೈಮ್ ಆಗಿತ್ತು. ಬಟ್ ಬೇಡ, ನಾವು ಮಾಡ್ಕೊಂಬಂದಿದ್ವಿ ಊಟ ಅಂತೇಳಿ ಹೇಳಿ ಪಾನಕ ಅಷ್ಟೇ ಕುಡಿದ್ವಿ ಫ್ರೆಂಡ್ಸ್. ಇದು ನಮ್ಮ ಅತ್ತಿಗೆ ಮನೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಕಿರಾಣಿ ಅಂಗಡಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಕಿರಾಣಿ ಅಂಗಡಿನೂ ಸಹ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಐಟಮ್ಸ್ಗಳನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಮ್ಮ ಅತ್ತಿಗೆ ಸೊಸಿ ಮತ್ತು ನಮ್ಮ ಅತ್ತಿಗೆ ಎಲ್ಲರೂ ಅಂಗಡಿಯಲ್ಲಿ ಕುಂತಿರ್ತಾರೆ, ಕುಂತು ವ್ಯಾಪಾರವನ್ನು ಮಾಡ್ತಾರೆ. ಅವ್ರದ್ದು ಸಹ ವ್ಯಾಪಾರ ಎಲ್ಲ ಚಲೋತ್ನಾಗೆ ಆಗಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಂಡು ಸ್ನ್ಯಾಕ್ಸ್ನೆಲ್ಲ ತಿಂದು ಚಹಾ ಎಲ್ಲ ಕುಡಿದು ಬಂದ್ವಿ. ನಮ್ಮ ಅತ್ತಿಗೆ ಅವರು ಇರು ಅಂತೇಳಿ ಫೋರ್ಸ್ ಮಾಡಿದರು. ಬಟ್ ಇಲ್ಲ, ನೆಕ್ಸ್ಟು ನಮ್ಮ ತವ್ರ ಮನೆಗೆ ಹೋಗೋದಿತ್ತಲ್ಲ ಫ್ರೆಂಡ್ಸ್. ಹಂಗಾಗಿ ಇಲ್ಲ ಅತ್ತಿಗೆ ಹೋಗಿ ಬರ್ತೀವಿ ಅಂಥೇಳಿ ಸ್ನ್ಯಾಕ್ಸು ಆಮೇಲೆ ಟೀ ಎಲ್ಲ ಕುಡಿದು ಕುಂಕುಮ ಎಲ್ಲ ಹಚ್ಕೊಂಡು ಬಂದ್ವಿ. ಇನ್ನು ಬಾಗಲಕೋಟೆಗೆ ಹೋಗೋದಿತ್ತು. ಹಾಗಾಗಿ ಬಾಗಲಕೋಟೆ ಬಸ್ ಬಂತು. ಈಗ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆನಾ. ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.